ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಐರನ್ ಬಾಕ್ಸ್ ರಿಪೇರಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇದೇನಾಗ್ತಿದೆ ಅಂತ ಹೇಳಿದ್ರೆ ಹೀಟ್ ಆಗ್ತಿಲ್ಲ, ಬಿಸಿ ಆಗ್ತಿಲ್ಲ ಇದು. ಓಕೆನಾ, ನಾವು ಇದು ಹೆಂಗೆ ರಿಪೇರಿ ಮಾಡೋದು ಅಂತ ನೋಡೋಣ. ಆಲ್ಮೋಸ್ಟ್ ಇದು ಕೆಟ್ಟೋಗಲ್ಲ ಜಾಸ್ತಿ, ಇದು ರೇರ್ ಕೆಟ್ಟೋಗೋದು ಇದೆಲ್ಲ. ಇದು ಕಂಟ್ರೋಲ್ ಸ್ವಿಚ್ಚು, ಹೀಟ್ ಯಾವ ಥರ ಜಾಸ್ತಿ ಮಾಡ್ಕೋಬೇಕಂತ. ನೋಡಿ ಫ್ರೆಂಡ್ಸ್, ನಾನು ಓಪನ್ ಮಾಡಿದ್ದೀನಿ ಇದನ್ನು. ವೈರ್ ಕನೆಕ್ಷನ್ ಇದು, ಮತ್ತು ಲೈಟು, ಮತ್ತು ಇಲ್ಲಿ ಸ್ವಿಚ್ ಇದೆಯಲ್ಲ, ಇದ್ರದ್ದು ಕಂಟ್ರೋಲ್. ಇದು ಹಿಂಗೆ ಲಾಕ್ ಆಗುತ್ತೆ ಬಂದು. ಇಲ್ಲಿ ಇದು ಬಂದು ನಿಮಗೆ ಥರ್ಮೋಸ್ಟಾಟು, ಟೆಂಪ್ರೇಚರ್ ಕಂಟ್ರೋಲ್, ಎಷ್ಟು ಟೆಂಪ್ರೇಚರ್ ಬೇಕು. ಈಗ ನಿಮಗೆ ಇರುತ್ತಲ್ಲ ಕಾಟನ್ನು, ಸಿಲ್ಕು ಅದೆಲ್ಲ ಇರುತ್ತಲ್ಲ, ಇದೆಲ್ಲ ಈ ಥರ ಕಂಟ್ರೋಲ್ ಆಗುತ್ತೆ. ಓಕೆನಾ. ನೋಡಿ ಫ್ರೆಂಡ್ಸ್, ನಾನು ಓಪನ್ ಮಾಡಿದ್ದೀನಿ ಇದನ್ನು. ನೀವು ನೋಡ್ಬೋದು, ನೋಡಿ ತುಂಬ ಡಸ್ಟ್ ಇದೆ. ಇದೇನಾಗುತ್ತೆ ಅಂದರೆ ಡಸ್ಟ್ ಹಿಂಗಾದಾಗ ಇದು ಸೆನ್ಸ್ ಆಗಲ್ಲ ಒಡೆ. ಓಕೆನಾ. ಆವಾಗ ಹೀಟ್ ಆಗುತ್ತೆ. ಈಗ ಒಂದು ಇಸ್ಕೂಲ್ ಏನಾಗುತ್ತೆ, ಹೀಟ್ ಆಗುತ್ತೆ, ಹೀಟ್ ಆಗ್ತಾ ಇರುತ್ತೆ, ಹಂಗೆ ಆಫ್ ಆಗಿಬಿಡುತ್ತೆ. ಒಂದು ಹೀಟ್ ಆಗಲ್ಲ, ಒನ್ ಟೈಮ್ ಹೀಟ್ ಆಗುತ್ತೆ, ಒಂದು ಜೋರಾಗಿ ಬಡಿದ್ರೆ ಹೀಟ್ ಆಗುತ್ತೆ. ಈ ಡಸ್ಟ್ ಇರುತ್ತಲ್ಲ, ಇದರಿಂದ ಜಾಸ್ತಿ ಆ ಥರ ಆಗುತ್ತೆ. ಓಕೆನಾ. ಇದೇ ನಿಮ್ಗೆ ಹೇಳಿದೆ ನಾನು ಥರ್ಮೋಸ್ಟಾಟ್ ಅಂತ. ಇದು ಟೆಂಪ್ರೇಚರ್ ಕಂಟ್ರೋಲು, ಮತ್ತು ಥರ್ಮೋಸ್ಟಾಟ್ರು ಇದು ಹೀಟ್ ಆಗೋದ್ರಲ್ಲಿ, ಮತ್ತು ವೈರ್ ಕನೆಕ್ಷನ್ ಇರುತ್ತೆ ಅಷ್ಟೇ. ಅದ್ರಲ್ಲಿ ಜಾಸ್ತಿ ಏನಿಲ್ಲ. ಥರ್ಮೋಸ್ಟಾಟ್ರು ಮತ್ತು ಹೀಟ್ರು ಅಷ್ಟೇ. ನೋಡಿ, ನನ್ನ ಹತ್ರ ಕಂಟಿನ್ಯೂ ಟೆಸ್ಟರ್ ಇದೆ, ಇದರಿಂದ ಒಂದ್ಸಲ ಟೆಸ್ಟ್ ಮಾಡೋಣ. ಓಕೆನಾ. ನೋಡಿ, ಲೈಟ್ ಬ್ಲಿಂಕ್ ಆಗ್ತದೆ, ಚೆನ್ನಾಗಿದೆ, ಮತ್ತು ಹೀಟ್ರು ಚೆನ್ನಾಗಿದೆ. ಓಕೆನಾ. ಇದು ಆ್ಯಕ್ಚುಲಿ ಡಸ್ಟಿಂದನೇ ಈ ಥರ ಆಗ್ತಿತ್ತು. ಇದು ನಾವೆಲ್ಲ ಕ್ಲೀನ್ ಮಾಡಿದ್ವಿ, ಆಲ್ಮೋಸ್ಟ್ ಡಸ್ಟ್ ಏನಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ನಾನು ಇದನ್ನು ಪ್ಯಾಕ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಫಿಟ್ ಮಾಡಿದ್ದೀನಿ. ಓಕೆನಾ. ಈಗ ಪ್ಲಗ್ ಹಾಕಿ ಚೆಕ್ ಮಾಡ್ತೀನಿ. ಅನಿಸುತ್ತೆ ಪ್ಲಗ್ ಹಾಕಿದ್ದೀನಿ.
ಹೀಟ್ ಆಗ್ತಿದೆ ನೋಡು ಫ್ರೆಂಡ್, ಹೀಟ್ ಆಗ್ತಿದೆ ನೋಡ್ಬೇಕಾ. ಸರಿ ಹೋಗಿ ಅದು ಜಸ್ಟ್ ಇತ್ತಲ್ಲ ಅದರಿಂದ ಆ ಥರ ಆಗ್ತಿತ್ತು. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ.